ಅಮೆರಿಕ ಇರಾನ್ ನಡುವೆ ಯುದ್ಧ ಸನ್ನಿಹಿತವಾಗಿದೆ. ಇರಾನ್ನತ್ತ ಅಮೆರಿಕದ ಯುದ್ಧ ನೌಕೆಗಳು ಹೋಗ್ತಾ ಇರುವಂಥದ್ದು. ಅಣು ಒಪ್ಪಂದಕ್ಕೆ ಒಪ್ಪದಿದ್ರೆ ದಾಳಿಯ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಟ್ರಂಪ್. ಇರಾನ್ನತ್ತ ಸಾಗ್ತಾ ಇರುವಂಥದ್ದು ಅಮೆರಿಕದ ಯುದ್ಧ ನೌಕೆ. ಟೆಹರಾನ್ ಮೇಲೆ ದಾಳಿಯ ಎಚ್ಚರಿಕೆಯನ್ನ ಕೊಡಲಾಗಿದೆ. ಎಚ್ಚರಿಕೆಯನ್ನ ಕೊಟ್ಟಿರುವಂಥದ್ದು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಮಾತುಕತೆಗೆ ಬರದಿದ್ರೆ ದಾಳಿ ಅಂತ ಹೇಳ್ತಾ ಇದ್ದಾರೆ ಟ್ರಂಪ್. ಇದ್ಯಾವುದಕ್ಕೂ ಜಗ್ಗಲ್ಲ ಬಗ್ಗಲ್ಲ ಅಂತ ಹೇಳ್ತಾ ಇದ್ದಾರೆ ಇರಾನ್ನವರು. ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಹೋಗೋಣ. ಆಮೇಲೆ ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದೀವಲ್ಲ, ಪರಮಾಣು ಒಪ್ಪಂದದ ವಿಚಾರ, ಸೇನೆಯನ್ನ ಅಲ್ಲಿ ನಿಯೋಜನೆ ಮಾಡ್ತಾ ಇರುವಂಥದ್ದು, ಮತ್ತೊಂದು ಕಡೆ ಧಮಕಿಯನ್ನು ಹಾಕಲಾಗ್ತಾ ಇದೆ. ಇದರ ಸಾಧ್ಯತೆ ಮತ್ತೆ ಪರಿಣಾಮ ಅಂತ ನೋಡೋದಾದ್ರೆ ಸಾಧ್ಯತೆ ನೋಡಿ, ಇರಾನನ್ನು ಯಾಕೆ ಆ ರೀತಿ ಅಂದರೆ ಅಷ್ಟೆಲ್ಲ ನ್ಯೂಕ್ಲಿಯರ್ ಪವರನ್ನು ನಾವು ಅಟೇನ್ ಮಾಡ್ತೀವಿ ಅಂತ ಹೋಗ್ತಾ ಇದ್ರು ಕೂಡ, ಅಷ್ಟು ಅಗ್ರೆಸಿವ್ ಆಗಿದ್ರು ಕೂಡ ಅಮೆರಿಕ ಯಾಕೆ ಕಟ್ ಹಾಕ್ಲಿಕ್ಕೆ ಸಾಧ್ಯ ಅಂತಂದರೆ ಅದರ ಜನಸಂಖ್ಯೆ ಕೂಡ ಕಡಿಮೆ ಇದೆ. ಅದ್ರ ಮೇಲೆ ಸ್ಯಾಂಕ್ಷನ್ಗಳನ್ನು ಹಾಕಿದೆ, ಇನ್ಫ್ಲೇಷನ್ ಡಬಲ್ ಆಗಿದೆ, ಇಂಟರ್ನಲ್ಲಿ ತುಂಬ ದೊಡ್ಡ ಡೊಮೆಸ್ಟಿಕ್ ಅನ್ರೆಸ್ಟ್ ಶುರುವಾಗಿದೆ ಅಲ್ಲಿ ಸ್ಥಳೀಯವಾಗಿ ಆಂತರಿಕವಾಗಿ. ಈ ಎಲ್ಲ ಪೂರಕ ವಾತಾವರಣಗಳ ಹಿನ್ನೆಲೆಯಲ್ಲಿ ಈಗಾಗಲೇ ಅದನ್ನು ನಾವು ಹಿಂಡಿ ಇಪ್ಪೆ ಮಾಡಿದೀವಿ. ಇದು ಸರಿಯಾದ ಸಮಯ ಇರಾನನ್ನು ಹೊಡಿಲಿಕ್ಕೆ ಅನ್ನುವಂಥದ್ದು ಅದರ ಲೆಕ್ಕಾಚಾರ. ನಥಿಂಗ್ ಬಟ್ ಇರಾನಲ್ಲಿರುವಂಥ ತೈಲ, ಮತ್ತೊಂದು ಅದರಲ್ಲಿರುವಂಥ ಸ್ಟ್ರಾಟಜಿಕ್ ಪಾಯಿಂಟ್ಗಳೇನಿದೆ, ಚಬಾರ್ ಪೋರ್ಟಲ್ಲಿರ್ಬೋದು, ಅದು ಒಂದು ಇರಾನನ ಮೂಲಕ ಹತ್ತಾರು ಆಯಾಮಗಳಲ್ಲಿ ಗ್ಲೋಬಲ್ ಎಕಾನಮಿಯನ್ನು ಅಥವಾ ಗ್ಲೋಬಲ್ ಪಾಲಿಟಿಕ್ಸನ್ನು, ಜಿಯೋ ಪಾಲಿಟಿಕ್ಸನ್ನು ನಾವು ಕಂಟ್ರೋಲ್ ಮಾಡಬಲ್ವಿ, ಗ್ಲೋಬಲ್ ಸೌತನ್ನು ನಾವು ಮ್ಯಾನೇಜ್ ಮಾಡಬಲ್ವಿ ಅನ್ನೋ ಲೆಕ್ಕಾಚಾರದಲ್ಲಿ ಟ್ರಂಪ್ ಮಾಡ್ತಾ ಇರುವಂಥದ್ದು. ಮತ್ತು ಟ್ರಂಪ್ ತುಂಬ ಈಗ ನೋಡಿ, ಸೌತ್ ಕೊರಿಯಾಗೆ ಮತ್ತು ನಾವು ಇದು ಮಾಡ್ತೀವಿ ಅಂತ ಹೇಳ್ತಾರೆ, ಅಡಿಷನಲ್ ಟಾರಿಫ್ ಆಗ್ತೀವಿ ಅಂತಾರೆ, ಕೆನಡಾ ಕಿತ್ಕೊಂತೀರಿ ಅಂತಾರೆ, ಗ್ರೀನ್ಲ್ಯಾಂಡ್ ಕಸ್ಕೊಂತೀರಿ ಅಂತಾರೆ. ಸೊ ಮನಸ್ಸಿಗೆ ಬಂದಿದ್ದನ್ನು ಹೇಳ್ತಾ ಇದ್ದಾರೆ ಅವರು. ಯಾಕಂದರೆ ಅವರಿಗೆ ತುಂಬ, ಅವರು ಕೂಡ ಡೊಮೆಸ್ಟಿಕಲಿ ಅಂಡರ್ ಹ್ಯೂಜ್ ಪ್ರೆಷರ್. ಅಲ್ಲಿನ ಒಂದು ಏನು ಮೇಕ್ ಅಮೆರಿಕಾ ಗ್ರೇಟ್ ಅಗೇನ್ ಮಗ ಅಂತ ಬಂದವರು, ನಾನು ಅದನ್ನು ಮಾಡ್ತಾ ಇದ್ದೀನಿ, ಆನ್ ದ ವರ್ಜ್ ಆಫ್ ದಟ್ ನಾನು ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ರು ಕೂಡ ಈಗ ಅಲ್ಲೊಂದು ಅತಿ ದೊಡ್ಡ ಒಂದು ವಿರೋಧಾಭಾಸ ಕೇಳಿ ಬರ್ತಾ ಇದೆ. ಅದರಲ್ಲೂ ಕೂಡ ಭಾರತದಂತಹ ಅತಿ ದೊಡ್ಡ ಪ್ರಜಾಸತ್ತಾತ್ಮಕ ರಾಷ್ಟ್ರ, ವಿಶ್ವದ ಅತಿ ದೊಡ್ಡ ಮಾರುಕಟ್ಟೆ, ಒಂದು ಗ್ರಾಹಕ ಶಕ್ತಿ ಇರುವಂಥ ಮಾರುಕಟ್ಟೆ ಮತ್ತು ಭವಿಷ್ಯದ ಎಕಾನಮಿ ಅಂತ ಕರೆಸ್ಕೊಳ್ತಾ ಇರುವಂಥ ಇಡೀ ಪ್ರಪಂಚ ಆ ರೀತಿ ನೋಡ್ತಾ ಇದೆ. ನಾಟ್ ಓನ್ಲಿ ಏನು ಇಲ್ಲಿನ ಸ್ಥಳೀಯ ಬಿಜೆಪಿ ನಾಯಕರು ಅಥವಾ ಸ್ಥಳೀಯ ಸರ್ಕಾರ ಹೇಳ್ತಾ ಇದೆ ಅಂತಲ್ಲ, ಗ್ಲೋಬಲ್ ಪರ್ಸ್ಪೆಕ್ಟಿವ್ ಆ ರೀತಿಯ ಸಂದರ್ಭದಲ್ಲಿ ಟ್ಯಾರಿಫ್ ಅನ್ನು ಹಾಕೊಂಡು ನಾನು ಆಡಿದ್ದಾಟ ಆಡ್ತೀನಿ ಅನ್ನೋ ಸಂದರ್ಭದಲ್ಲಿ ಪಕ್ಕದಲ್ಲಿರುವಂಥ EU ಬಂದು ಮಾಡ್ಕೊಂಡೋಯ್ತು ಹಿಸ್ಟಾರಿಕಲ್ ಡೀಲ್, ಮದರ್ ಆಫ್ ಆಲ್ ಡೀಲ್ಸ್ ಅಂತ. ಸೊ ಈ ನೆಲೆಯಲ್ಲಿ ಅವರು ಮತ್ತೆ ಏನಾದರೂ ಮಾಡ್ತಾ ಇದ್ದೀವಿ, ಮಾಡಬೇಕು ಅಂತ ಒಂದು ತೋರಿಸುವಂಥ ಪ್ರಯತ್ನದಲ್ಲಿ ಈಗ ಇರಾನ್ ಮೇಲೆ ಮುಗಿಬಿದ್ದಾರೆ. ಅಲ್ಲಿ ಒಂದು ಅಟೆನ್ಷನ್ ಡೈವರ್ಟ್ ಮಾಡಬೇಕು. ಇಸ್ರೇಲ್ದು ಒಂದು ನೆಪ ಅಥವಾ ಇಸ್ರೇಲ್ ಇನ್ಫ್ಲೂಯೆನ್ಸ್ಡ್ ಇರುವಂಥ ಒಂದು ಬಿಸ್ನೆಸ್ ಕಮ್ಯುನಿಟಿ ಏನಿದೆ ಅಮೆರಿಕದಲ್ಲಿ, ಅವರ ಒಂದು ಲೆಕ್ಕಾಚಾರ ಇನ್ಫ್ಲೂಯೆನ್ಸ್ ಇರ್ಬೋದು. ಸ್ಟಿಲ್ ಅದರ ಆಚೆಗೆ ಅಮೆರಿಕ ತಾನು ಮತ್ತೆ ಪ್ರಸ್ತುತತೆಯನ್ನು ಕಾಪಾಡ್ಕೋಬೇಕು ಅಂತಂದರೆ ಬಡ್ದು ಬಾಯಿಗೆ ಹಾಕೊಬೇಕು, ಗ್ಲೋಬಲ್ ಗೂಂಡಾಯಿಸಮ್ ಮಾಡಬೇಕು, ಒಂದು ಸ್ವಲ್ಪ ಇನ್ವಿಸಿಬಲ್ ಆಗಿ ಮಾಡ್ತಾ ಇತ್ತು. ಟ್ರಂಪ್ ಅವ್ರ ಕಾಲದಲ್ಲಿ ಇನ್ನು ಸ್ವಲ್ಪ ವಿಸಿಬಲ್ ಆಗಿ ಮಾಡ್ತಾ ಇದೆ. ಅದರ ಒಂದು ಮುಂದುವರೆದ ಭಾಗವೇ ಇದು. ಅವರು ಬೇಕಾದಾಗ ಅದು ಪ್ರಜಾಪ್ರಭುತ್ವ ಅನ್ಸುತ್ತೆ, ಬ್ಯಾಡ್ದಿದ್ದಾಗ ಅದು ಒಂದು ಏನು ಅತಿ ದೊಡ್ಡ ಒಂದು ನಿರಂಕುಶವಾದ ಅನ್ಸುತ್ತೆ ಅಥವಾ ಸರ್ವಾಧಿಕಾರತ್ವ ಅನ್ಸುತ್ತೆ. ಅದೇ ರೀತಿ ಇರಾಕನ್ನು ಮುಗಿಸಿದ್ರು, ಅಲ್ಲಿ ಐಸಿಸ್ ಬಿಡ್ತು. ಇವಾಗ ಇರಾನನ್ನು ಮುಗಿಸ್ತೀವಿ ಅಂತ ಹೊರಟಿದ್ದಾರೆ. ಅಲ್ಲಿ ಏನು ಹುಟ್ಟುತ್ತೋ ಮತ್ತು ಅದರಿಂದ ಜಾಗತಿಕವಾಗಿ ಏನು ಸಮಸ್ಯೆ ಆಗುತ್ತೋ ಅನ್ನುವಂಥದ್ದು ಸದ್ಯಕ್ಕಿರುವಂಥ ಅತಿ ದೊಡ್ಡ ಆತಂಕ ಪೃಥ್ವಿ. ಇಲ್ಲಿ ಪಟೇಲ್ ನೋಡ್ತಾ ಇದೀವಿ, ರಷ್ಯಾ ಚೀನಾದವರು ವಿರೋಧ ಮಾಡ್ತಾನೆ ಇದ್ದಾರೆ ಅಮೆರಿಕ ನಡೆಗಳನ್ನು. ಆದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಮೆರಿಕಕ್ಕೆ ಯಾರೋ ಒಬ್ಬರು ಹೇಳಿ ಬುದ್ಧಿಯನ್ನು ಹೇಳುವಂಥ ಪರಿಸ್ಥಿತಿಯಲ್ಲಿ ಯಾರೂ ಇಲ್ಲ. ಇನ್ನೂ ಒಂದು ಕಡೆ ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ಬಂದಂಥ ಸಂದರ್ಭದಲ್ಲಿ ಆ ರಾಷ್ಟ್ರದಲ್ಲಿ ಚರ್ಚೆ ಆಗುತ್ತೆ, ಏನೇ ನಿರ್ಧಾರವನ್ನು ಕೈಗೊಳ್ಳುವಂಥ ಸಂದರ್ಭದಲ್ಲಿ ಸಾಕಷ್ಟು ಚರ್ಚೆಗಳನ್ನು ಮಾಡಿ ನಿರ್ಧಾರ ಮಾಡ್ತಾರೆ. ಆದರೆ ಇಲ್ಲಿ ಇದು ಪ್ರಜಾಪ್ರಭುತ್ವ ರಾಷ್ಟ್ರನ USA ಅಥವಾ ಟ್ರಂಪ್ ಬಂದ ಮೇಲೆ ಸರ್ವಾಧಿಕಾರಿ ರಾಷ್ಟ್ರ ಆಗಿಬಿಟ್ಟಿದೆಯಾ ಅನ್ನುವಂಥ ರೀತಿಯಲ್ಲಿ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಅಫ್ಕೋರ್ಸ್ ನಿಮಗೆ ಬ್ರಿಟಿಷರು ಈ ಹಿಂದೆ ಏನು ಮಾಡ್ತಿದ್ರು, ಒಂದು ರಾಷ್ಟ್ರದ ಸಾರ್ವಭೌಮತ್ವ ವಿಚಾರಕ್ಕೆ ಎಂಟ್ರಿ ಕೊಟ್ಟ ಸಂದರ್ಭದಲ್ಲಿ ಆ ದೇಶದಲ್ಲಿ ಆಡಳಿತ ನಡೆಸೋ ಸಂದರ್ಭದಲ್ಲಿ ಆ ದೇಶದಲ್ಲಿರ್ತಕ್ಕಂಥ ಒಳಗಡೆ ಇದ್ದವ್ರಿಗೆ ಎತ್ತುಕಟ್ಟುವ ಮುಖಾಂತರ ಅಲ್ಲಿ ಆಂತರಿಕ ಗಲಭೆಯನ್ನು ಸೃಷ್ಟಿ ಮಾಡೋ ಮುಖಾಂತರ ಲಾಸ್ಟಿಗೆ ಬ್ರಿಟಿಷರು ಎಂಟ್ರಿಯಾಗಿ ಅದರ ಲಾಭವನ್ನು ಪಡಿತಿದ್ರು. ಸೇಮ್ ಅಮೆರಿಕ ಕೂಡ ಅದು ಸಾಮ್ರಾಜ್ಯಶಾಹಿ ಮತ್ತು ಬಂಡವಾಳಶಾಹಿ ದೇಶ ಆಗಿರ್ತಕ್ಕಂಥ. ನಿಮಗೆ ಗೊತ್ತಿರಲಿ, ಒಸಾಮಾ ಬಿನ್ ಲಾಡೆನ್ನ ಹುಟ್ಟು ಹಾಕಿದ್ದೇ ಅಮೆರಿಕ. ಆ ಮುಖಾಂತರ ಅದೇ ಒಸಾಮಾ ಬಿನ್ ಲಾಡೆನ್ ತಿರುಗಿ ಬಿದ್ದಾಗ ಅದೇ ಒಸಾಮಾ ಬಿನ್ ಲಾಡೆನ್ನು ಕೂಡ ಹೊಡೆದಾಕಿದ್ದೆ ಅಮೇರಿಕ. ನಿಮಗೆ ಪರೋಕ್ಷವಾಗಿ ಈಗ ICC ಕೂಡ ಮೂಲ ಮಂತ್ರನೇ ಅಮೇರಿಕ. ಇತ್ತ ಗಾಜಾ ಮತ್ತು ಇಸ್ರೇಲ್ ನಡುವಿನ ಹೋರಾಟಕ್ಕೆ ಕೂಡ ಅಮೇರಿಕ ಕಾರಣ. ಅಮೇರಿಕದ ಪ್ರಥಮ ವ್ಯಾಪಾರ ಅಂತ ಹೇಳಿದ್ರೆ ಅವ್ರದ್ದು ಶಸ್ತ್ರಾಸ್ತ್ರ ವ್ಯಾಪಾರದಲ್ಲಿ ಅವರು ಲಕ್ಷಾಂತರ ಕೋಟಿ ಡಾಲರ್ ಇವತ್ತು ಅಮೇರಿಕ ಗಳಿಸಿರ್ತಕ್ಕಂಥದ್ದು. ಮತ್ತು ಅಮೇರಿಕ ವಿಶ್ವದ ದೊಡ್ಡಣ್ಣನ ಆ ಇಮೇಜನ್ನು ಮೇಂಟೈನ್ ಮಾಡಬೇಕು. ಈಗ ಐಲು ದೊರೆ ಅಂತಲೇ ಕರೆಸ್ಕೊಳ್ತಕ್ಕಂಥ ಈಗ ಮಾಗ ಅಂತ ಮಾಡಿದರೆ ಮೇಕ್ ಅಮೇರಿಕಾ ಗ್ರೇಟ್ ಅಗೇನ್ ಅನ್ನೋ ಒಂದು ಚಿಂತನೆಯನ್ನು ಮಾಡೋ ಮುಖಾಂತರ ಅಲ್ಲಿನ ಬಲಪಂಥೀಯವಾದಿಗಳಿಗೆ ಈ ಟ್ರಂಪು ಖುಷಿ ಕೊಡ್ತಿರ್ತಕ್ಕಂಥ ಅವ್ರನ್ನ ರೋಚಕವಾದ ಹೇಳಿಕೆಗಳು ಮತ್ತು ವಿಸ್ಮಯ ಹೇಳಿಕೆಗಳು ಮತ್ತು ಅಗ್ರೆಸಿವ್ ಹೇಳಿಕೆಗಳ ಮುಖಾಂತರ ಅಲ್ಲಿರ್ತಕ್ಕಂಥ ಬಲಪಂಥೀಯರಿಗೆ ಈಗ ಸದ್ಯಕ್ಕೆ ಫೇವರೇಟ್ ಆಗಿದೆ ಕೂಡ. ಅಮೇರಿಕದಲ್ಲಿ ಪ್ರತಿದಿನ ಸಾವಿರಾರು ಪ್ರತಿಭಟನೆಗಳು ಡೊನಾಲ್ಡ್ ಟ್ರಂಪ್ ಮುಂದೆ ಇರ್ತಕ್ಕಂಥದ್ದು. ಒಂದು ವೇಳೆ ಡೊನಾಲ್ಡ್ ಟ್ರಂಪ್ ಯಾವುದೋ ರಾಷ್ಟ್ರದ ವಿರುದ್ಧ ಮಾತನಾಡ್ತಿದ್ದಾರೆ ಅಥವಾ ಅಮೇರಿಕದ ಅಧ್ಯಕ್ಷರು ಯಾವುದೇ ರಾಷ್ಟ್ರದ ವಿರುದ್ಧ ತಿರುಗಿ ಬಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಅಮೇರಿಕ ಸಾಮ್ರಾಜ್ಯ
ಸಾಮ್ರಾಜ್ಯಶಾಹಿ ಮತ್ತು ಬಂಡವಾಳಶಾಹಿ ಮತ್ತು ವ್ಯಾಪಾರದ ಲಾಭವನ್ನು ಬಿಟ್ಟರೆ ಇನ್ನೇನು ಕೂಡ ಮಾಡಲ್ಲ. ಹಾಗಾಗಿ ಇವತ್ತು ವಿಶ್ವಸಂಸ್ಥೆಯನ್ನು ಬದಲಾಯಿಸಿ ನಮ್ಮದೇ ಆದ ವಿಶ್ವಸಂಸ್ಥೆಯನ್ನು ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿರ್ತಕ್ಕಂಥದ್ದು, ಮತ್ತು ಇಸ್ರೇಲು ಮತ್ತು ಗಾಜಾ ನಡುವೆ ಶಾಂತಿ ಸ್ಥಾಪನೆಗೆ ಒಂದು ಸಮಿತಿ ಮಾಡ್ಕೊಂಡಿರ್ತಕ್ಕಂಥ, ಆರಂಭದಲ್ಲಿ ಕೂಡ ವಿಶ್ವಸಂಸ್ಥೆ ವಿರುದ್ಧ ಅಮೆರಿಕ ತಿರುಗಿ ಬಿದ್ದಿರ್ತಕ್ಕಂಥ, ಮತ್ತು ವಿಶ್ವಸಂಸ್ಥೆ ಹೇಗಂತ ಹೇಳಿದ್ರೆ ಅಲ್ಲಿ ಇಲ್ಲದ ಹಾವಾಗಿರ್ತಕ್ಕಂಥ ವಿಶ್ವಸಂಸ್ಥೆ ಕೂಡ ನೇರವಾಗಿ ಅಮೆರಿಕ ವಿರುದ್ಧ ಇವತ್ತುವರೆಗೂ ಯಾವುದೇ ರೀತಿ ನೋಟಿಸ್ ಆಗಲಿ ಕ್ರಮ ಕೈಗೊಳ್ಳಲು ಕೂಡ ಮುಂದಾಗಿಲ್ಲ. ಆ ಮುಖಾಂತರ ಇರಾನ್ಗೆ ಈಗ ಅಬ್ರಾಮ್ ಲಿಂಕನ್ ಅಂತ ಯುದ್ಧ ನೌಕೆಯನ್ನು ಕಳಿಸೋಕೆ ಮುಖಾಂತರ ಆ ಯುದ್ಧ ನೌಕೆ ಇಡೀ ಜಗತ್ತಿನಲ್ಲಿ ಅದು ನೀವು ಹತ್ತಿರದಲ್ಲಿದ್ದರೂ ಕೂಡ ಅದ್ರ ಗುರುತು ಪತ್ತೆ ಹಚ್ಚಕ್ಕಾಗಲ್ಲ, ಎಷ್ಟೋ ಕಿಲೋಮೀಟರ್ ದೂರದಲ್ಲಿದೆ ಅಂತ ಅನ್ನುವಂಥದ್ದು. ಮತ್ತು ಅಲ್ಲಿರ್ತಕ್ಕ ಆ ಯುದ್ಧ ನೌಕೆಯೊಳಗಿರ್ತಕ್ಕಂಥ ಶಸ್ತ್ರಾಸ್ತ್ರಗಳು ಜಗತ್ತಿನ ಎಲ್ಲ ಯುದ್ಧ ನೌಕೆಗಳಿಗೂ ಮೀರಿದ ದೊಡ್ಡ ಹಣ ಅಂತಲೇ ಹೇಳ್ತಿರ್ತಕ್ಕಂಥ ಎನಿವೇ ಈಗ ಅಬ್ರಾಮ್ ಲಿಂಕನ್ ಅಂತ ಯುದ್ಧ ನೌಕೆಯನ್ನು ಕಳಿಸಿದ್ರೆ ಅಂತೇಳಿ ಅಲ್ಲಿ ವಾರ್ ಫಿಕ್ಸ್ ಅಂತಲೇ ಹೇಳ್ತಿರ್ತಕ್ಕಂಥ. ಯಾಕಂದರೆ ಇನ್ನೇನು ಇರಾನ್ ಹತ್ರ ಹೋಗ್ತಿರ್ತಕ್ಕ ಮತ್ತು ವಾಪಸ್ ಬರೋ ಪ್ರಶ್ನೆ ಇಲ್ಲ, ಟೆಲ್ ಅವೀವಕ್ಕೆ ನೇರವಾಗಿ ನಾವು ಹೊಡಿತೀವಿ ಅಂತ ಹೇಳಿರ್ತಕ್ಕಂಥ. ಆ ಮುಖಾಂತರ ಇರಾನ್ನಲ್ಲಿ ಇರ್ತಕ್ಕಂಥ ಆಯಿಲನ್ನು ಅಲ್ಲಿ ಕಂಟ್ರೋಲ್ ತಗೋಬೇಕು. ಆ ಮುಖಾಂತರ ಈ ಹಿಂದೆ ಇರಾನ್ನ ದೊರೆಗಳು ಯಾರಿದ್ರು ಅವ್ರ ಅಧಿಕಾರ ಕೊಡಿಸೋ ಮುಖಾಂತರ ಇಲ್ಲಿ ಇರಾನನ್ನು ಖಮೇನಿಯನ್ನು ಕೆಳಗಿಳಿಸುವ ಮುಖಾಂತರ ಅಮೇರಿಕ ಇರಾನನ್ನು ಕಂಟ್ರೋಲ್ ತೆಗೆದುಕೊಳ್ಬೇಕು. ಯಾವ ರೀತಿ ವೆನಿಜುವೆಲಾ ಪ್ರಧಾನಿಯನ್ನೇ ಒಬ್ಬ ರಾಷ್ಟ್ರಾಧ್ಯಕ್ಷನೇ ಅವನು ಮನೆಗೆ ಒಳ್ಳೆ ಸಿನಿಮಾ ರೀತಿಯಲ್ಲಿ ನುಗ್ಗಿ ಅವರ ಪತ್ನಿಯನ್ನು ಹಿಂಗೆ ತಾಕ ಬಂದು ಇಡೀ ವೆನಿಜುವೆಲನ ಕಂಟ್ರೋಲ್ ತೆಗೆದುಕೊಂಡ್ರು, ಅದು ಕೂಡ ಆಯಿಲ್ ಮಾಫಿಯಾದ ಒಂದು ಭಾಗ. ಹಾಗಾಗಿ ಇರಾನ್ನ ಆಯಿಲ್ ಮಾಫಿಯಾದ ಭಾಗವಾಗಿ ಇರಾನ್ಗೆ ಈಗ ಯುದ್ಧದ ಹೆದರಿಕೆಯನ್ನು ಕೊಡುವ ಮುಖಾಂತರ ಇಲ್ಲೊಂದು ಕಡೆ ಅಮೇರಿಕ ಏನು ಬೇಕಾದ್ರೂ ನಡೀತದೆ, ಅಮೇರಿಕ ಎಷ್ಟು ಬೇಕಾದರೂ ಅಣುಬಾಂಬನ್ನು ಪ್ರಯೋಗ ಮಾಡ್ಬೋದು, ಎಷ್ಟು ಬೇಕಾದರೂ ಅಣುಸ್ಥಾವರ ಹೊಂದ್ಬೋದು. ಆದರೆ ಬೇರೆ ಜಗತ್ತಿನ ಬೇರೆ ದೇಶಗಳು ಒಂದಕ್ಕಾಗಲ್ಲ ಅಂತ ಹೇಳಿದ್ರೆ ಅಮೇರಿಕನ ಪ್ರಶ್ನೆ ಆಗಿರ್ತಕ್ಕಂಥ ವಿಶ್ವಸಂಸ್ಥೆ ಪ್ರಶ್ನೆ ಮಾಡ್ತಕ್ಕಂಥ ಶಕ್ತಿಯನ್ನು ಕೂಡ ಅಮೇರಿಕದ ಮೇಲೆ ಮಾಡ್ತಕ್ಕಂಥ ಶಕ್ತಿಯನ್ನು ಕೂಡ ಕಳೆದುಕೊಂಡಿರ್ತಕ್ಕಂಥ. ಹಾಗಾಗಿ ಇವರೇ ಪ್ರತ್ಯೇಕವಾದ ವಿಶ್ವಸಂಸ್ಥೆ ಮಾಡಲಿಕ್ಕೂ ಪ್ಲಾನ್ ಮಾಡ್ತಿರ್ತಕ್ಕಂಥ. ಇದು ಅನ್ಡೌಟ್ಫುಲಿ ಇರಾನ್ನ ಖಮೇನಿಯನ್ನು ಕೆಳಗಿಳಿಸಿ ಅಲ್ಲಿ ಇಂದಿನ ದೊರೆಗಳನ್ನು ಅಧಿಕಾರಕ್ಕೆ ಸ್ಥಾಪಿಸಿ ಆ ಮುಖಾಂತರ ಇರಾನ್ನಲ್ಲಿರ್ತಕ್ಕಂಥ ಆಯಿಲನ್ನು ಕೂಡ ತೆಗೆದುಕೊಳ್ತಕ್ಕಂಥ ಅಮೇರಿಕದ ಸಾಮ್ರಾಜ್ಯಶಾಹಿ ಬಂಡವಾಳಶಾಹಿ ವ್ಯಾಪಾರದ ನೀತಿಯ ಒಂದು ಭಾಗ ಅಂತ ಹೇಳ್ಬೋದು ಇದು. ಧನ್ಯವಾದ ಮಧು. ಹಾಗೆ ಪಟ್ಟಣ